ಚಿನ್ನು ಅವ್ರ ಮನೆ ಮಿಸ್ ಮಾಡ್ಕೊಳಕತ್ತ ಈ ತನಿ ಹಂಗೆ ನಿನ್ನೆ ಜಾತ್ರೆ ನಾವು ತೊಗೊಂಡು ತೋರ್ಸೋಕ್ಕಾಗಲ್ಲ, ಯಾಕಂದ್ರೆ ಎಲ್ಲನೂ ಗಡಿಬಿಡಿನೂ ಆತು. ಹಂಗೆ ಅರ್ಜೆಂಟ್ ರೆಡಿ ಆಗೋದು ಮತ್ತು ತಿರ್ಗದ ನಾವು ಊರಿಗೆ ಬರೋದು ಇವೆಲ್ಲ ಇದ್ದಿದ್ದಕ್ಕೆ ಯಾವುದನ್ನು ತೋರ್ಸೋಕ್ಕಾಗಲೇ ಇಲ್ಲ. ಹಂಗೆಲ್ಲ ಪೆಂಡಿಂಗ್ ಐತಿ. ಹೆಂಗಿದ್ರೆ ಎಬ್ಸಿಡ್ ಆತಿದ್ನಲ್ಲ, ಅದಕ್ಕೆ ನಿಮ್ಗೆ ಎಲ್ಲ ತೋರ್ಸ್ಕಾಸನ ಏನೇನು ತೊಗೊಂಡ್ವಿ ಏನೇನು ಆಯ್ತು ಅನ್ನೋದನ್ನು ಜಾತ್ರೆ ಒಳಗೆ ಅನ್ನೋದು ಹೇಳ್ಕೊಂತ ಪರ್ಚೇಸ್ ಮಾಡಿರೋದನ್ನೆಲ್ಲ ತೋರಿಸುವಂತ ಪ್ಯಾಕಿಂಗ್ ಮಾಡ್ತೇನೆ ನೋಡ್ರಿ. ಮೊನ್ನೆ ನಾವು ಘಟಪ್ರಭಕ್ಕೆ ಹೋಗಿದ್ದೀವಲ್ಲ, ಅದು ವಿಡಿಯೋ ನೋಡಿರ್ತೀರಿ ನೀವು. ನಮ್ಮ ಅಣ್ಣನ ನಮ್ಮ ವೈನಿ ಅದಾರಲ್ಲ, ಅವ್ರ ಅಕ್ಕನ ಕರ್ಕೊಂಬರಕ್ಕೆ ಹೋದಾಗ ಹಂಗಾಗಿ ಅವತ್ತು ಇದಕ್ಕೆ ಹೋದಾಗ ಅಲ್ಲಿ ಪರ್ಚೇಸ್ ಮಾಡಿದ್ವಿ. ನಮ್ಮ ಮನೆಯವ್ರಿಗೆ ಬನೇನು ಖಾಲಿಗಿದ್ದು, ಬನೇನೇ ಇದ್ದಿದ್ದಿಲ್ಲ. ಇಲ್ಲಿ ನಾವೇನು ತರಕ್ಕೆ ಹೋಗ್ಬೇಕಂದ್ರು ನಮ್ಮ ಊರಾಗ ಅಷ್ಟೊಂದು ಏನು ಅನುಕೂಲ ಇಲ್ಲ. ಹಂಗಾಗಿ ಹುಬ್ಳಿ ಹೋಗ್ಬೇಕು, ಇಲ್ಲ ಸಿಗ್ಗಾಂಕ್ ಹೋಗ್ಬೇಕು. ಅದಕ್ಕಂತಂದು ಅವ್ರಿಗೆ ಡೈಲಿ ವೇರ್ ಮಾಡೋಕ್ಕೆ ಹೊಲ್ಮನೆಯಾಗ ಹಾಕೊಳಕ್ಕಂತಂದು ಕಲರ್ದು ಬನೇನು ಒಂದು 3, ಮತ್ತು ಎಲ್ಲನೂ ಹೊರಗಡೆ ಹೋಗಕತ್ತಾಗ ಬೇಕಾಕವ ಅಂತಂದು ವೈಟ್ ಕಲರ್ದು ಒಂದು 3 ಇಷ್ಟು ಬನೇನು ತೊಗೊಂಡ್ವಿ. ಹಂಗೆ ಅವ್ರಿಗೆ ಇವು ನಮ್ಮ ಮನೆಯವ್ರಿಗೆ ಸಂಬಂಧಪಟ್ಟಂಥ ಅರಿವಿಗಳು ಇವನ್ ತೊಗೊಂಡ್ವಿ. ಜಾತ್ರೆಯಾಗ ಏನೇನು ತೊಗೊಂಡ್ವಿ ಅಂದ್ರೆ, ಅದು ಈಗ ನಾವು ಹೋಗಿದ್ದು ಎರ್ಕೊಂಬರಕ್ಕಂತ ಹೋಗಿದ್ವಲ್ಲ, ಹಾಗಾಗಿ ನಮ್ಮ ಚಿನ್ನುಗೆ ಡ್ರೆಸ್ ತೊಗೋತಾನೆ ಅಂದ್ಲ ಮೈನಿ ಬೇಡ, ಯಾಕಂದ್ರೆ ಆಕಿಗೆ ಆಲ್ಮೋಸ್ಟ್ ಡ್ರೆಸ್ ಸಿಕ್ಕಾಪಟ್ಟೆ ಅದಾವ್ರಿ. ಯಾಕಂದ್ರೆ ಅವನ ಸುಮ್ಮ ಹಿಂದೆ ಇಡಾತೇವೆ, ಮತ್ತು ಈಗ ಅಂಗಿ ತೊಗೊಂಡು ಅವು ಇವು ಬೇಡ ಅಂತೇಳಿ ನಾನು ಹಾಗಾಗಿ ಡೈಲಿ ವೇರ್ ಮಾಡೋಕ್ಕಂತಂದು ಟಿ ಶರ್ಟ್, ಯಾಕೆ ನಮ್ಮ ಕಡೆ ಮಳೆಗಾಲ ಜಾಸ್ತಿ ಇಲ್ಲ, ಟಿ ಶರ್ಟ್ ಹೇಳಿದ್ನಿ. 2 ಹಾಫ್ ತೊಳಿಂಚ್ ಟಿ ಶರ್ಟ್ ತೊಗೊಂಡಾಳ, ಬ್ಯಾಸ್ಕೆಟ್ ಆಮೇಲೆ ಹಾಕಕ್ಕೆ ಬರ್ತಾವ ಅಂತೇಳಿ. ಈಗ ಉಳಿದಿದ್ದು ಈಗ ಬರುವಾಗ ಈಗ ನೋಡಿರ್ಬೇಕಲ್ಲ ವಿಡಿಯೋದ, ನೀವು ಗ್ರೀನ್ ಕಲರ್ ಒಂದು, ನಿನ್ನೆ ಮೆರೂನ್ ಕಲರ್ ಹಾಕಿದ್ನಲ್ಲ ಅದು ಒಂದು, ಮತ್ತು ಇದೊಂದು ಬ್ಲ್ಯಾಕ್ ಕಲರ್ ಒಂದು, ಇವು ಟಿ ಶರ್ಟ್. ಇವಕ್ಕೆ ಮ್ಯಾಚಿಂಗ್ ಚಡ್ಡಿಗಳು ತೊಗೊಂಡಾಳ. ನಾನು ಬ್ಲೌಸ್ ಹೊಲ್ಕೊಂಡು ರೆಡಿ ಮಾಡ್ಕೊಂಬಂದಿದ್ದು ಒಂದು. ಆಮೇಲೆ ನಾವು ನಿನ್ನೆ ಬಟ್ಟೆಗಳು ಪರ್ಚೇಸ್ ಮಾಡಿದ್ವಿ. ಏನೇನು ಪರ್ಚೇಸ್ ಮಾಡಿದ್ವಿ, ಎಷ್ಟೆಷ್ಟು ಬಿತ್ತು ಅಂತಂದು ತೋರಿಸ್ತೇನೆ ನಾನು ನಿಮ್ಗೆ. ಜಾತ್ರೆಯಾಗ ತೊಗೊಂಡು ಬಂದಿದ್ದೀನಿ ಎಲ್ಲನೂ. ನಾವೆಲ್ಲ ಹೈ ರೇಟ್ನಾಗೆಲ್ಲ ಹೋಗೋಕ್ಕಾಗೋದಿಲ್ಲ ರೀ, ಮಿಡ್ಲ್ ಕ್ಲಾಸ್ ಅಲ್ಲ. ಮಿಡ್ಲ್ ಕ್ಲಾಸ್ ಹೆಂಗಿರ್ತಾರ ನಿಮಗೆಲ್ಲ ಗೊತ್ತೇ ಇರ್ತೈತಿ, ನಾವೇನು ಹೇಳೋ ಅವಶ್ಯಕತೆ ಇಲ್ಲ. 2 ಬಾಚುಣಿಕಿ ನಮ್ಮ ಅತ್ತಿ ತೊಗೊಂಡಾಳ ಜಾತ್ರೆಯಾಗ ಸಂತೀರಿ. ನಾನು ಇವತ್ತು ಹಾಕೊಂಬಂದಿದ್ದು ಒಂದು ಡ್ರೆಸ್ಸು, ಮತ್ತು ನಿನ್ನೆ ತೋರಿಸಿದ್ದೆ ಹಾಕೊಳಕಂತಂದು, ಇದು ಹಾಕೋಬೇಕಂತಂದು ಅಂದ್ಕೊಂಡಿದ್ದೆ, ಇದು ಹಾಕ್ಕೊಳ್ಳಿಲ್ಲ. ಮತ್ತು ಬೂದಿ ಕಲರ್ದು ಇತ್ತಲ್ಲ ಅದನ್ನು ಹಾಕ್ಕೊಂಡೆ. 2 ಡ್ರೆಸ್ ತೊಗೊಂಡೆ ನಾನು. ಅಂದ್ರೆ ಸೀರೆ ತೊಗೋ ಅಂತಂದ್ರೆ ಸೀರೆನೂ ಭಾಳ ಅದ, ನಾನು ಸುಮ್ಮ ಬೇಡ ಗಡೆ ಅಂದ್ರೆ ಹಳಿಯುವ ಡ್ರೆಸ್ ಎಲ್ಲ ಇದ್ದು, ಮತ್ತು ಈಗ ಅವೆಲ್ಲನೂ ಬಿಟ್ಟಿದ್ನಲ್ಲ, ಡ್ರೆಸ್ಸೇ ಇದ್ದಿದ್ದಿಲ್ಲ. ಹಾಗಾಗಿ 2 ಡ್ರೆಸ್ ತೊಗೊಂಡೆ. ಇದು ಒಂದು ಇವಾಗ ಬರ್ಬೇಕಾದ್ರೆ ಹಾಕ್ಕೊಂಡಿದ್ದು ಒಂದು 2 ಡ್ರೆಸ್ಸು, ಮ್ಯಾಚಿಂಗ್ ಪ್ಯಾಂಟು, ಮತ್ತು ಎಕ್ಸ್ಟ್ರಾ ಪ್ಯಾಂಟುಗಳು ತೊಗೊಂಡೆ ನಾನು. ಬ್ಲ್ಯಾಕ್ ಒಂದು, ವೈಟ್ ಒಂದು, ಮತ್ತು ಈ ಡ್ರೆಸ್ಸಿಗೆ ಗ್ರೀನ್ ಕಲರ್ ಮ್ಯಾಚ್ ಆಗಕ್ಕೆ ಅದು ಒಂದು 3, ಟೋಟಲಿ 4 ಪ್ಯಾಂಟು, 3 ವೇಲು ಜಾತ್ರೆ ತೊಗೊಂಡಿದ್ದೀವಿ. ಇವಕ್ಕೆ ಎಷ್ಟು ಅಂದ್ರೆ 100 ರೂಪಾಯಿ ಬಿದ್ದ ನೋಡಿ, ಒಂದೊಂದಕ್ಕೆ 100 ರೂಪಾಯಿ, ವೇಲಿಗೆ 50 ರೂಪಾಯಿ. ಆಮ್ಯಾಗ ಹೆಣ್ಮಕ್ಳು ಮಾಮೂಲಿ ಸಂತಿ ಇದ್ದೇ ಇರ್ತೈತ್ರಲ್ಲ, ಅಡುಗೆ ಮನೆ ವಿಚಾರ ಅಂತೂ ಬಿಡಾಕ ಬರೋಂಗಿಲ್ಲ. ಹಾಗಾಗಿ ಭಾಂಡೆ ತಿಕ್ಕವು ಒಮ್ಮೆ ಸಟ್ಟ ತೊಗೊಂಡಿ ನೋಡ್ರಿ. ಇಲ್ಲಿ ಸಂತಿ ಒಳಗೆ ಬರ್ತಾವಲ್ಲ, ಇದ್ರೊಳಗೆ ಈಗ 2 ಕಟ್ ಮಾಡ್ರೆ 2 ಅಕ್ಕವ ನಮಗಿವ ಆರಾಮ್ಸೆ. ಒಂದಂದ್ರೂ ತಿಂಗಳು 1.5 ತಿಂಗಳು ಹೋಗ್ತಾವೆ, ಕಡಿಮೆ ಭಾಂಡೆ ಭಾಳ ಇರೋಂಗಿಲ್ಲಲ್ಲ. ಹಾಗಾಗಿ ಈಗ ಇಲ್ಲಿ ತೊಳಕ್ಕೆ ಹೋದ್ರು ಒಂದೊಂದು ಇದಕ್ಕೂ 10 ರೂಪಾಯಿ ಬೀಳ್ತಾವೆ. ಟೋಟಲ್ 10 ಅದಾವ್ರಿ. 10 ಅಂದ್ರೆ 10 ಡಬಲ್ 20 ಅಕ್ಕಾವು. ಇವು ಒಂದೊಂದು ಪೀಸಿಗೆ 10 ರೂಪಾಯಿ ಬೀಳ್ತಾವೆ. ಇಲ್ಲಿ ನಮ್ಮ ಸೈಡ್ ಹಿಂಗೆ ಕಟ್ ಮಾಡಿ ಅರ್ಧ ಕೊಡ್ತಾರಲ್ಲ, 10 ಬೀಳ್ತಾವೆ. ಇವು ಟೋಟಲ್ ಸೆಟ್ಟಿಗೆ 50 ರೂಪಾಯಿ ಹೇಳಿದ್ರು. ಹಾಗಾಗಿ ಯಾವಾಗಿದ್ರೂ ಬೇಕಾಗಿರೋವಂಥ ವಸ್ತುಗಳು ಇವು ಅಂಥೇಳಿ ಇದನ್ನೊಂದು ಪೂರ ಸೆಟ್ಟ ತೊಗೊಂಡೆ. ಯಾವಾಗಲೂ ಬೇಕಾಗಿರೋದು ಇದು. ಹಿಂದಕ್ಕೆ ಒಂದ್ಸರಿ ನಾನು ಆನ್ಲೈನ್ ಬುಕ್ ಮಾಡಿದ್ದೆ, ಆವಾಗ ಈ ಥರದವು 2 ತೊಗೊಂಡಿದ್ವಿ. ಒಂದು ನಮ್ಮ ಶ್ರೇಯಾಗ ಬಿಟ್ಟು ಒಂದು ನಮ್ಮ ಚಿನ್ನು ತೊಗೊಂಬಂದೆ ನಾನು. ಸ್ಯಾರಿ ಅದು ಹಾಕಿದ್ರೆ ಹಿಂದೆ ತಿರುಬಗತ್ಲೆ ಹಾಕಿದ್ರೆ ನಮಗೆ ಆಕಿಗೆ ಯೂಸ್ ಮಾಡ್ಬೋದು ಅಂಥೇಳಿ ಒಂದು ನಮ್ಮ ಶ್ರೇಯಕ್ಕೆ ಕೊಟ್ಟೆ. ಇದು ನಮ್ಮ ಮನೆಯವ್ರ ಬೆಲ್ಟ್ ಇದ್ದಿದ್ದಿಲ್ಲ, ಒಂದು ಬೆಲ್ಟ್ ತೊಗೊಂಡೆ. ಆಮೇಲೆ ಈ ಥರದ್ದು ನಮ್ಮ ಮನ್ಯಾಗ ಬಟ್ಲುಗಳು ಇದ್ದಿದ್ದಿಲ್ಲ, ಫೋನ್ಗಳು. ಇವು ಏನಾದ್ರು ಎದಕ್ಕಾರ ಯೂಸ್ ಆಕ್ಕವ ಯಾರ ಬಂದ್ರೆ, ಯಾಕಂದ್ರೆ ಈಗೆಲ್ಲನೂ ಇಂಥ ಸ್ಟೀಲಿನದು ಅಂದ್ರೆ ಪ್ಲಾಸ್ಟಿಕ್ ಇರೋಂಥ ಮರ್ಯಾದೆ ಸ್ಟೀಲಿಂದಕ್ಕೆಲ್ಲ. ಹಾಗಾಗಿ ಇವನೊಂದು 2 ತೊಗೊಂಡ್ವಿ. 6 ಅದಾವ. ಇವಕ್ಕೂ 50 ರೂಪಾಯಿ ಕೊಟ್ಟೇನಿ. ಅದ್ರ ಜೋಡಿ ಇದು ಒಂದು ತೊಗೊಂಡೆ. 5ಕ್ಕೆ 50 ಅಲ್ರಿ, 10 ರೂಪಾಯಿ ಕೊಟ್ಟೆ. ಆಮೇಲೆ ನಮ್ಮ ಚಿನ್ನುಗೆ
ಪ್ಯಾಂಟ್ಗಳು ಟೋಟಲ್ 3 ತೊಗೊಂಡಿವಿ. ಈ ಥರದವು ನಮ್ಮ ಚಿನ್ನು ಪ್ಯಾಂಟ್ ತೊಗೊಂಡ್ವಿ, ಚಂದ ಅನಿಸಿದ್ವಿ. ಹಾಗಾಗಿ ಯಾಕೆ ಈ ಒಂದು ಪ್ಯಾಂಟ್ ತೊಗೊಂಡ್ವಿ. ಇವಕ್ಕೂ 50 ರೂಪಾಯಿ. ಹಂಗೆ ನಮ್ಮ ಮನೆ ಕಡೆದಾರ ಒಬ್ಬರು ಸೀರೆ ಕೊಟ್ಟಿದ್ರು ನಮ್ಮ ವೈನಿಗೆ ಹೊಲ್ಕೊಂಬರಕ್ಕೆ ಅಂಥೇಳಿ. ಆ ಸೀರೆ ಒಳಗಿನ್ನು ರೆಡಿ ಮಾಡಿದ್ದಾರೆ ನೋಡ್ರಿ. ಇದು ಲಂಗ ಒಂದು ಸೀರೆ ಒಳಗೆ ಇಷ್ಟ ಹಂಗೆ ಆಗಿದಾವ. ಇದು ಒಂದು ಲಂಗ, ಇದಕ್ಕೆ ಬ್ಲೌಸ್ ಕಾಣತೈತಿ, ಇದಕ್ಕೊಂದು ಬ್ಲೌಸ್ ಈ ಥರ ಕಾಣತೈತಿ. ಈ ಥರ ಇದು ಒಂದು ಡ್ರೆಸ್ಸು ಹೊಲ್ದಾರ. ಇನ್ನೊಂದು ಇದು ಭಾಳ ಲೈಕ್ ಆಗೈತೆ ನಂಗೆ, ಅದಕ್ಕಿಂತನೂ ಇನ್ನೊಂದು ಡ್ರೆಸ್ ಚಂದ ಆಗೈತಿ. ಇದು ಒಂದು ಇದಕ್ಕೆ 3 ಬ್ಲೌಸಸ್ ಹಚ್ಚಿಗೆ ಹೊಲ್ದಾಳ. ಆ ಲಂಗಕ್ಕೆ ಯಾವ್ದು ಬೇಕಾದ್ರೆ ಹಾಕೋಬೋದು. ಇದು ಒಂದು, ಇದು ಎಷ್ಟು ಚಂದ ಐತಿ ನೋಡಿ, ಎಷ್ಟು ನೀಟ್ ಕುಂತೈತಿ. ಇದು ತೋಳು ಚಂದ ಇದೆ. ಅದ್ರೊಳಗೆ ಇದು ಸೆರಗಿಂದ ಒಂದು ಹೊಲ್ದಾಳ. ಇದು ಚೆನ್ನಾಗೈತಿ. ಈಟ ತೋಳು ಈಟ ಇದು ಚೆನ್ನಾಗೈತಿ. ಉಳಿದಿರೋದೆಲ್ಲನೂ ಸೇರಿಸಿ ಒಂದು ಪ್ಯಾಂಟ್ ಹೊಲ್ದಾವ, ವೇಸ್ಟ್ ಆಗಬಾರ್ದು ಅಂತೇಳಿ. ಇವಾಗ ನಮ್ಮ ಮನೆ ಕಡೆ ಮೊನ್ನೆ ಬರ್ತಡೇದು ಅದು ವಿಡಿಯೋ ಹಾಕಿದ್ನಲ್ಲ ನಾ ಸಹನಾ ಅಂಥೇಳಿ, ಅಕ್ಕಿವಿ ನೋಡ್ರಿ ಇವೆಲ್ಲ ನಮ್ಮ ಮನೆ ಹೊಲ್ದಾಳ. ಅವ್ರಿಗೆ ಕೊಡ್ಬೇಕೀಗ. ಸಣ್ಣ ಹಾಕೋಣ ಮಗನ, ಸಣ್ಣ ಹಾಕೋಣ ಅಂಗಿ ನೋಡೋ. ನಿಂಗೆ ಏನು ಕಾಣ್ತೈತಿ? ಬಂದ ಪಾಪ ಆಬತ್ತಮ್ಮ ನೋಡ್ದ ನೋಡಿ. ಮುಂಜಾನೆ ತಂದಿದ್ರೆ ಅಕ್ಕಿತ್ತಿಲ್ಲ, ಮಳೆ ತೋರ್ಸ್ಕೊಂತ ತರುವಂಥದ್ದೇನಿತ್ತು. ನಮ್ಮ ಚಿನ್ನುಗೆ ಒಂದು ಗೊಂಬಿ ತಗೊಂಡೇವಿ. ಎಷ್ಟು ದಿನ ಇಟ್ಟು ಗೊತ್ತಾಗೋತಿಲ್ಲ. ವಿಶೇಷವಾಗಿ ಇಲ್ಲಿ ತನಕ ಯಾವ ಅಡುಗೆ ಸಾಮಾನೆಲ್ಲ ಹೊಡಿದದು ಏನು ಮುರಿದದು ಮಾಡಿಲ್ಲ. ಇದು ಹಂಗೆ ಇರ್ತೈತೆ ಅಂತ ಅನಿಸ್ತೈತಿ. ಇದೊಂದು ಅಕ್ಕಿ ತೊಗೊಂಡೇವಿ ಆಟ ಆಡಕ್ಕೆ ಅಂಥೇಳಿ. ಒಂದೊಂದು ಪೀಸ್ ತೊಗೊಳಕ್ಕೆ ಹೋದ್ರೆ 100 ರೂಪಾಯಿ ಇರ್ತಿದ್ರು. ಇವೆರಡಕ್ಕೂ ಸೇರಿ 150 ರೂಪಾಯಿ ಕೊಟ್ಟೆ ನಾವು. ಇದಕ್ಕೆ ಮತ್ತು ಇದಕ್ಕೆ 150 ರೂಪಾಯಿ ಕೊಟ್ಟೇವಿ. ಇನ್ನು ಬ್ಯಾಲೆನ್ಸ್ ಉಳಿದಿದ್ದಂದ್ರೆ ಎದಕ್ಕೆ ಬರಲಿ ನಮ್ಮ ಚಿನ್ನುಗೆ ಒಂದು ಸರ ನೋಡಿ ಚೆನ್ನೈತಿ. ಒಂದು ಸರ ತೊಗೊಂಡೇವಿ. ಏನಮ್ಮ ಯಾವ್ದ? ಇದು ಒಂದು ಮೊದಲ ತೊಗೊಂಡಿದ್ದು. ನಾನು ಅಲ್ಲೇ ಬಿಟ್ಟು ಬಂದಿದ್ದೆ. ಇದನ್ನ ಹಂಗಾಗಿ ಬರುವ ಮತ್ತೆ ಇಸ್ಕೊಂಬಂದು ತೊಗೊಂಬಂದೆ. ಹಂಗೈತೆ ನೋಡಿ ಸರ್. ಟಿಕ್ಲಿ ಪ್ಯಾಕೆಟ್ ಉಂಟು. ನಾನು 2 ಟಿಕ್ಲಿ ಪ್ಯಾಕೆಟ್ ತೊಗೊಂಡಿದ್ದೆ. ಒಂದು ಚಿನ್ನು ಒಯ್ಯಕತ್ತಾಳ, ಒಂದು ನನ್ನ ಹತ್ರ ಐತಿ. ಎಲ್ಲ ಉಬ್ಳಿಸ್ತಾಳ. ಓ ಚಿನ್ನು ಒಂದು ಕೊಡಕ್ಕೆ ಚಂದ. ಹಚ್ಬೇಕಂತ ಒಂದು ಹಚ್ಚು, ಒಂದು ತೆಗೆದು ಸಿಗ್ಲೇ ಇಲ್ಲ. ಸರ ಬಂದೈತಿ, ಒಂದು ಕಿವ್ಯಾನ್ ಮಿಸ್ ಆಗೈತೆ ನೋಡ್ರಿ. ಒಂದು ಕಿವ್ಯಾನ್ ಮಿಸ್ ಆಗ್ಬಿಡ್ತು. ಕೆಳಗಿಂದ ಹಾಕಿ ಹಾಕೊಳಕಂತ ಚಂಕ ಅಂತಿದ್ದು. ಅದು ಪ್ಯಾಕಿಂಗ್ ಮಾಡೋವಾಗ ಏನು ಮಾಡ್ಯಾರೇನ ಇಲ್ಲೇ ಇಲ್ಲ. ನಮ್ಮಣ್ಣ ನಮ್ಮ ಚಿನ್ನುಗ ದ್ರಾಕ್ಷಿ ಹಣ್ಣು ಕೊಟ್ಟು ಕಳ್ಸ್ಯಾನ, ಒಣ ದ್ರಾಕ್ಷಿ. ಇದು ಒಂದು ಪ್ಯಾಕೆಟ್ ಹೇಳಿ. ಮಾಮ ನೋಡಿಲ್ಲ ನಿಂಗೆ ಒಣ ದ್ರಾಕ್ಷಿ ಕೊಟ್ಟು ಕಳ್ಸ್ಯಾನ. ತಿನ್ನಡಿ ಪಪ್ಪನ ಕಡೆ ಇಸ್ಕೊ. ಇವತ್ತಿನ ಐಟಮ್ಸ್ ಇಷ್ಟೆಲ್ಲ ತಂದೆ ನೋಡ್ರಿ. ಇನ್ನೊಂದೇನು ಸ್ಪೆಷಲ್, ನಾ ಬರೋಕ್ಕಿಂತ ಮುಂಚೆ ನಮ್ಮ ಮನೆಯವರಲ್ಲ ಇದನ್ನ ಪ್ಯಾಕಿಂಗ್ ಹೊಡೆದ ಕಾಸು ನೋಡೇ ಬಿಟ್ಟಾರ. ಆನ್ಲೈನ್ ಬುಕ್ ಹಾಕಿದ್ದೆ. ಇದನ್ನ
ಇವು ಇವತ್ತ ಬಂದವ. ನಾವು ಬರೋಷ್ಟ್ರಿಗೆಲ್ಲ ನಮ್ಮ ಮನೆಯವ್ರು ಓಪನ್ ಮಾಡೇ ಬಿಟ್ಟಾರ. ನಮ್ಮ ಚಿನ್ನೂನು ಡ್ರೆಸ್ಗಳು ಅಲ್ಲಿ ಛಲಪಿಲಿ ಆಗಕತ್ತಿದ್ವು, ಹಾಗಾಗಿ ಇವನ್ನ ಆರ್ಡರ್ ಹಾಕಿದ್ದೆ. ಟೋಟಲ್ 8 ಬಂದವ. ನಿನ್ನ ಇವನ್ನ ಸಂತ್ಯಾಗ ಕೇಳಿದ್ರ ಒಂದೊಂದಕ್ಕೆ 300 ರೂಪಾಯಿ ಹೇಳಿದ್ರು ನೋಡ್ರಿ. ಖರೆ ಇವು ನಮ್ಗೆ ಆನ್ಲೈನ್ ಒಳಗೆ ಸಸ್ತಾ ಬಿದ್ದಿವು. ಅಂದ್ರೆ ಒಂದೊಂದ್ರಾಗ ಚಡ್ಡಿ, ಒಂದೊಂದ್ರಾಗ ಫ್ರಾಕ್ಗಳು, ಒಂದ್ರಾಗ ಹಾಕಿವು ಎಲ್ಲ ಐಟಮ್ಸ್ ಹಾಕಿಟ್ಬಿಟ್ರೆ ಪ್ಯಾಕಾಗಿ ಕರೆಕ್ಟಾಗಿ ಕುಂದಿರ್ತಾವ. ಬೇಕಂದಾಗ ಪಟ್ನ ಕೈ ಸಿಗ್ತಾವಂತ ಬಟ್ಟಿ ಭಾಳಾಗ್ಯಾದ. ಹಂಗಾಗಿ ಎಲ್ಲ ಹಳೆ ಹಾಕಿ ಹೆಂಗೈತೇನೆಲ್ಲ ಅಷ್ಟೊಂದು ಸರಿಯಾಗಿಲ್ಲ. ಅದ್ರ ಸಂಬಂಧ ಇವನೊಂದು ಆನ್ಲೈನ್ ಬುಕ್ ಮಾಡಿದ್ದೆ, ಇವತ್ತು ಬಂದವು. ಹೆಂಗದವ ಅನ್ನೋದು ನೋಡ್ಬಿಟ್ಟು ಕಮೆಂಟ್ ಮಾಡಿ ಹೇಳ್ರಿ. ಏನತ್ತ ಏನವ ಹಾಳಿನ ನಿನಗೆ ಬರೋದಿಲ್ಲ. ಹೆಣ್ಮಕ್ಳು ಹಚ್ಕೊಳ್ಳೋ ವಸ್ತು ನಿನಗೆ ಹೆಂಗೆ ಬರ್ತಾವ? ನೀನು ಟಿಕ್ಳು ಹಚ್ಕೊಳ್ಳೋ ಅಭ್ಯಾಸ ಐತಿ. ಅದು 5 ನಿಮಿಷನೂ ಇರ್ದಿಲ್ಲ. ಈಗ ಹನಿ ಮೇಲೆ ತೆಗೆದು ಉಗಿತಾವಣ ಮಣ್ಣಿನ ಹಂಗೆ ಮಾಡಿದ. ಅದಕ್ಕೆ ಅವನಿಷ್ಟು ಪ್ಯಾಕ್ ಮಾಡಿ ಇಡೋದು, ಅವನ ಕೈ ಸಿಗ್ಲಂಗ. ಪರ್ಸಲಿಟಿ ಪರ್ಸ ನೀ ಹಚ್ಕೋ, ಪಪ್ಪ ಹಚ್ಚೋ ಕೈಗೆ, ಪಪ್ಪನ ಕೈಗೆ ಹಚ್ಚ. ನಮ್ಮ ಚಿನ್ನು ಗ್ಲೌಸ್ ನೋಡ್ರಿ ಹೆಂಗೈತಿ. ಚಿನ್ನು ಗ್ಲೌಸ್ ಕಿಟಂ ಗ್ಲೌಸ್. ಕಾಡಿಬೇಡಿ ಕಾಡಿಬೇಡಿ ಪ್ರೀತಿ ಮಾಡಿನಿ ನಾನಿನ್ನ. ಏನ್ ತಿನ್ನತಿ ಅಮ್ಮ? ಏನದ ಏನ್ ತಿನ್ನತಿ? ದ್ರಾಕ್ಷಿ. ಯಾರು ಕೊಟ್ರ? ದಾಚಿ. ಯಾರು ಕೊಟ್ರ ಮಗನ? ಅವ ಯಾರು ಕೊಟ್ರ? ಮಾಮ. ಹಾ ನಮ್ಮ ಮಾಮ. ಯಾರ ಮಾಮ? ನಮ್ಮ ಮಾಮ ಚಿನ್ನು. ಯಾರ ಮಾಮ ತಂದು ಕೊಟ್ರಮ್ಮ? ಚಿನ್ನು ತಿನ್ಸು ಅಂತೇಳಿ ಗೋಡಂಬಿ ಅದು ಒಯ್ಯ ಅಂದ. ನಾನೆಲ್ಲ ಅವ್ರ ಪಪ್ಪನ ಕಡೆ ತರಿಸ್ತೇನೆ ಬಿಡಪ್ಪ ಅಂತಂದು ಬಿಟ್ರು. ಯುವರಾಜ್ಗ ಶ್ರೇಯಕತ್ತಂದಾರ ಎಲ್ಲಿ ಐತ್ ನಮ್ಮ ಕೈಯಾಗ. ಸೊ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಕೈತಲ್ಲ ಎಲ್ಲರೂ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ಹಂಗೆ ಈ ಒಂದು ವಿಡಿಯೋ ಕಂಪ್ಲೀಟಾಗಿ ನೋಡಿದ ಬಳಕ ಹೆಂಗೆ ಅನಿಸ್ತು ಅನ್ನೋದನ್ನು ಮರ್ಯಾಕೆ ಹೋಗ್ಬೇಡ್ರಿ. ಇಲ್ಲಿಂದ ಹಾಕೊಂಡು ಹೋದಂಥ ಬಳಿ ಹಂಗೆ ಸಪೋರ್ಟ್ ಮಾಡಕತ್ತೀರಿ, ಹಿಂಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಂತ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಮತ್ತೆ ನಾಳೆ ವಿಡಿಯೋದ ಮತ್ತೆ ನಾನು ನಿಮ್ಗೆ ಸಿಗ್ತೇನೆ. ಎಲ್ಲರಿಗೂ ಬಾಯ್.